ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 92-30-22-33 ಇದೇ ನಂಬರಿಂದ ತಾನೆ ನಮ್ಮ ಅಣ್ಣನ್ ಫೋನ್ ಮಾಡ್ತಿದ್ದು. ಆಗ್ಲೇ ನಾನೇ ಈ ನಂಬರ್ ಫೋನ್ ಮಾಡಿ ನಿಮ್ಮ ಪಾರ್ಸೆಲ್ ಬಂದಿದೆ ಅಂತ ಅಡ್ರೆಸ್ ಕೇಳಿದ್ದು. ಒಳ್ಳೇದೇ ಆಯ್ತು ಬಿಡಿ. ಯಾವುದೋ ಗೊತ್ತಿಲ್ಲದೆ ಇರೋ ಹುಡುಗಿ ನಾವು ಹುಡ್ಕೊಂಡು ಹೋಗಿ ಮಾತುಕತೆ ಮಾಡೋ ಬದಲು ನಮ್ಮ ಮನೆಯವ್ರಿಗೆ ಆಗ್ಲೇ ನಿಗ್ ಗೊತ್ತು. ಅಣ್ಣನ ಮದುವೆ ಸುಲಭ ಆಯ್ತು. ನೀವಾಗ್ಲೇ ನಮ್ಮ ಮನೆಗೆ ಬಂದಿದ್ದೀರಾ. ನಮ್ಮ ಅಮ್ಮನಿಗೆ ದಿನಸಿ ಇದು ಅದು ತಗೊಳಕ್ಕೆ ಸಹಾಯ ಮಾಡಿದ್ದೀರಾ. ನಮ್ಮ ಮನೇಲಿ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ. ಇವತ್ತು ನೀವು ಅಣ್ಣನ ಜೊತೆ ಫೋನಲ್ಲಿ ಮಾತಾಡೋದನ್ನ ಅಮ್ಮ ಕೇಳಿಸ್ಕೊಂಡು ಗಾಬರಿ ಆಗೋಗಿದ್ರು. ಆಗ ನಾನೇ ಅಮ್ಮಂಗೆ ಧೈರ್ಯ ಹೇಳಿ ಇವತ್ತು ಏನೇ ಆಗ್ಲಿ ಅಣ್ಣ ಪ್ರೀತಿಸಿರೋ ಹುಡುಗಿ ಯಾರು ಅಂತ ಕಂಡು ಹಿಡಿತೀನಿ ಅಂತ ಧೈರ್ಯ ಹೇಳಿದೆ. ಮನೆಗೆ ಹೋಗಿ ಹೇಳೋ ಬದಲು ಇವನ್ನೇ ಕರ್ಕೊಂಡು ಹೋಗಿ ಎಲ್ಲರಿಗೂ ತೋರಿಸ್ಬೋದಲ್ಲ ಅಕ್ಕ? ಸರಿಯಾಗಿ ಹೇಳ್ದೆ ಸುಬ್ಬು. ಹಂಗೆ ಮಾಡೋಣ. ಬನ್ನಿ, ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯ ಪಡ್ತಾರೆ. ನಿಮ್ ಪ್ರೀತಿ ಬಗ್ಗೆ ಆಮೇಲೆ ಹೇಳ್ಬೋದು. ಇವತ್ತು ನನ್ನ ಹಸ್ಬೆಂಡು ಇದ್ದಾರೆ, ಅವರು ನಿಮ್ಮನ್ನ ನೋಡ್ದಂಗೆ ಆಗುತ್ತೆ. ಎಲ್ರೂ ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಬನ್ನಿ ಹೋಗೋಣ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಯಾರು ಹೇಳಿದ್ರು ನಿಮ್ಮ ಅಣ್ಣನ್ ಲವ್ ಮಾಡ್ತಿದೀನಿ ಅಂತ? ಅವನೇ ಹೇಳಿದ್ನಾ ಇಲ್ಲ ನಾನ್ ಹೇಳಿದ್ನಾ? ಕೇಳವನ್ನ. ಅಲ್ಲ, ಏನ್ ಹೇಳ್ತಿದ್ದೀರಾ? ಆ ನಂಬರ್ ನಿಮ್ದಲ್ವಾ? ನೀವ್ ಬೆಳ್ದಿಂಗ್ಲ ಬಾಲೆ ಅಲ್ವಾ? ಆ ನಂಬರ್ ನಂದೆ. ಆ ನಂಬರಿಂದ ಫೋನ್ ಮಾಡಿ ನಿಮ್ಮ ಅಣ್ಣಂಗೆ ಬೆಳದಿಂಗ್ಳ ಬಾಲೆಯಾಗಿ ಮಾತಾಡ್ತಿದ್ದು ನಾನೇ. ಆದ್ರೆ ಅದರ ಅರ್ಥ ಅವನನ್ನ ಲವ್ ಮಾಡ್ತಿದ್ದೀನಿ ಅಂತ ಅಲ್ಲ. ನಾನು ಅವನನ್ನ ಯಾವತ್ತೂ ಲವ್ ಮಾಡಿಲ್ಲ, ಲವ್ ಮಾಡೋದು ಇಲ್ಲ. ಅವನು ನನಗೆ ಸೂಟಬಲ್ಲೇ ಆಗಲ್ಲ. ಏನ್ ಹೇಳ್ತಿದ್ಯಾ? ನೀನ್ ನನ್ನ ಅಣ್ಣನ್ ಪ್ರೀತಿಸ್ತಿಲ್ಲ ಅಂದ್ರೆ ಮತ್ ಯಾಕೆ ಬೆಳ್ದಿಂಗ್ಲ ಬಾಲೆ ಹಾಕಿ ಫೋನ್ ಮಾಡ್ತಿದ್ಯಾ? ತಲೆಲ್ ಸಗಣಿ ತುಂಬಿರೋ ನಿಮ್ಮಣ್ಣನ್ಗೆ ಬುದ್ಧಿ ಕಲ್ಸಕ್ಕೆ. ಅರ್ಥ ಆಗೋ ತರ ಹೇಳು. ನೀನ್ ನನ್ನ ಅಣ್ಣನ್ಗೆ ಮೋಸ ಮಾಡ್ತಿದ್ಯಾ ತಾನೆ? ಅಂತ ತಪ್ಪ ಅವನೇನ್ ಮಾಡ್ದ? ಅವನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಅವನ್ ಮೋಸ ಮಾಡ್ಬೇಡ. ನಾನು ಅವನನ್ನ ಲವ್ ಮಾಡಿದ್ರೆ ತಾನೆ ಅವನಿಗೆ ಮೋಸ ಮಾಡಕ್ಕೆ. ಹಾಗಿದ್ರೆ ಅವನ ಜೊತೆ ಯಾಕೆ ಈ ತರ ಚೆಲ್ಲಾಟ ಆಡ್ತಿದ್ಯಾ? ಆ ವಿಷಯ ನಿನಗ್ ಬೇಡ. ಅಪ್ರೂಪಕ್ ಬೆಂಗಳೂರಿಂದ ಬಂದಿರೋಳು ನಿಮ್ಮ ಅಣ್ಣಂಗ್ ಮದ್ವೆ ಮಾಡ್ಸಿನೇ ಹೋಗ್ಬೇಕು ಅಂತ ನಿನ್ ತಲೆಯಲ್ಲಿ ಇಟ್ಕೊಂಡಿದ್ರೆ ಅದನ್ನ ಈಗ್ಲೇ ತೆಗ್ದು ಹಾಕು. ಮೊದ್ಲು ನಿನ್ ಗಂಡನ್ ಜೊತೆ ಹೇಗ್ ಬಂದಿದ್ಯೋ ಅದೇ ದಾರಿಲಿ ವಾಪಸ್ ಹೋಗು. ನಿಮ್ ಅಣ್ಣನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟು ನಿನ್ ಗಂಡನ್ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊ. ಹಾಗ್ಲಾದ್ರೂ ಒಂದ್ ಒಳ್ಳೆ ಹೆಸರು ಬರತ್ ನಿಂಗೆ. ನನ್ ಗಂಡ ಅವ್ರ ಮನೆಯವ್ರ ಬಗ್ಗೆ ಮಾತಾಡಕ್ಕೆ ನೀನ್ ಯಾರು? ನನ್ ಗಂಡ ದೇವ್ರಂತವ್ರು. ನಾನು ಆ ಮನೆಯಲ್ಲಿ ಮಹಾರಾಣಿ ತರ ಇದ್ದೀನಿ. ನಿನ್ ತರ ಚಿಲ್ರೆ ಕೆಲಸ ಮಾಡ್ಕೊಂಡು ಬೇರೆಯವ್ರಿಗೆ ಮೋಸ ಮಾಡ್ತಿಲ್ಲ. ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಔಟ್. ನೋಡು, ನೀ ನಂಗೆ ಏನ್ ಬೇಕಾದ್ರೂ ಬೈ, ಆದ್ರೆ ಈಗಾಗ್ಲೇ ಒಂದ್ಸಲಿ ಪ್ರೀತಿಯಲ್ಲಿ ಸೋತಿದವನ್ನ ಮತ್ತೆ ಸೋಲೋ ತರ ಮಾಡ್ಬೇಡ. ಇದವನ್ಗೆ ಸೋಲಾಗಲ್ಲ, ಸಾವಾಗುತ್ತಾ? ಆಗ್ಲಿ ಬಿಡು. ನನ್ ಕೈ ಮುಗಿತೀನಿ. ಈಗಾಗ್ಲೇ ನನ್ನ ಅಣ್ಣ ಪ್ರೀತಿಯಲ್ಲಿ ಮುಳುಗೋಗಿದ್ದಾನೆ. ಪ್ರೀತಿ ಮಾಡಿ ದಡ ಸೇರಿಸೋ ಜವಾಬ್ದಾರಿ ನಿಂದು. ಈಗ ಅವನ್ ಕೈ ಬಿಡ್ಬೇಡ. ಹಿಡ್ಕೊಂಡಿದ್ರೆ ತಾನೆ ಬಿಡಕ್ಕೆ.
ಅವನನ್ನ ಪ್ರೀತಿ ಮಾಡು ಮಾಡು ಅಂತ ಗೋಗರಿತಿದ್ಯಲ್ಲ, ಅದ್ ಯಾವ ಆಂಗಲಿಂದ ನಿಮ್ಮಣ್ಣ ನನಗ್ ಸೂಟ್ ಆಗ್ತಾನೆ? ನಾನ್ ಹಾಕೋ ಚಪ್ಲಿಗಿರೋ ಬೆಲೆನೂ ಅವನಿಗಿಲ್ಲ. ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದಿದ್ರೆ ಚಪ್ಲಿ ಕಿತ್ತೋಗೋವರೆಗೂ ಹೊಡಿತಿದ್ದೆ. ನಮ್ಮಣ್ಣ ನಿನ್ನ ಇಷ್ಟಪಟ್ಟು ಒಂದ್ಸಾರೆ ಪ್ರೀತಿಸ್ತಿದ್ದಾನೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ. ನನ್ನ ಅಣ್ಣನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಿದ್ಯಲ್ವಾ, ಇದೆಲ್ಲ ಯಾಕೆ ಮಾಡಿದೆ ಅಂತ ನಂಗೆ ಗೊತ್ತಾಗ್ಬೇಕು. ಅವನ್ ಸೊಕ್ಕು ಮುರಿಬೇಕು ಅಂತ ಈ ತರ ನಾಟಕ ಮಾಡ್ದ. ಹುಗ್ರಿ ತರ ನನ್ನನ್ ಆಡಿಸ್ದೋನ್ನ ಗಿರ್ಗಿಟ್ಲೆ ತರ ನಾನ್ ತಿರ್ಗಿಸ್ದೆ. ನನ್ ಕಂಡ್ರೆ ಮುಖ ತಿರ್ಗಿಸ್ಕೊಂಡ್ ಹೋಗ್ತಿದ್ದೋನಿಗೆ ಈಗ ನನ್ನ ಬಿಟ್ಟು ಬದುಕಕ್ಕೆ ಆಗಲ್ಲ ಅನ್ನೋ ರೇಂಜಿಗೆ ತಂದಿಟ್ಟಿದ್ದೀನಿ. ಇಷ್ಟು ದಿನ ಒಂದ್ ಆಟ ಆಗಿದ್ರೆ ಇನ್ ಮುಂದೆ ಬೇರೆನೆ ಆಟ ಆಗಿರುತ್ತೆ. ಹೀಗ್ ಹೇಳ್ದೆ ಅಂತ ಹೋಗ್ ನಿಮ್ಮ ಅಣ್ಣಂಗೆ ಹೇಳು. ಬಾರಕ್ಕ ಹೋಗೋಣ. ಹಲೋ, ನಾನೇ ಬೆಳದಿಂಗ್ಳ ಬಾಲೆ ಅನ್ನೋದನ್ನ ನಿಮ್ಮ ಅಣ್ಣಂಗೆ ಹೇಳೋದು ಮರಿಬೇಡ. ವಿಷಯ ಕೇಳಿ ಅವ್ನ್ ಶಾಕ್ ಆಗ್ತಾನೆ ಅಂತ ನೀನ್ ಅಂದ್ಕೊಂಡಿದ್ರೆ ಅದ್ ನಿನ್ ಭ್ರಮೆ ಅಷ್ಟೆ. ವಾಸ್ತವದಲ್ಲಿ ಅವನ್ ನಿನ್ನ ಖಂಡಿತ ನಂಬಲ್ಲ. ಬೇಕಾದ್ರೆ ಹೋಗ್ ಒಂದ್ಸಲ ಟ್ರೈ ಮಾಡು. ಅಂಡ್ ಹೋಗ್ಬೇಕಾದ್ರೆ ರೋಡಲ್ಲಿ ತುಂಬಾನೇ ಹಂಪ್ಸಿದೆ. ಯೋಚನೆ ಮಾಡ್ತಾ ಗಾಡಿನ ಹಳ್ಳಕ್ ಬೀಳಿಸ್ಬೇಡ. ನಿನ್ನ ಎತ್ಕೊಂಡು ಹೋಗಕ್ಕೆ ನಿಮ್ಮ ಅಣ್ಣ ಏನ್ ಬರಲ್ಲ. ಈ ಬೆಳೆದಿಂಗ್ಳು ಬಾಲೆ ಜೊತೆ ಫೋನ್ ಕೌಂಟ್ರಲ್ಲಿ ಬ್ಯುಸಿಯಾಗಿರ್ತಾನೆ. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.